ಜೀವ ಕಷ್ಟವ ಕಂಡು ಮಿಡಿಯಲಿ ಮನಸ್ಸೋ, ಪ್ರತಿ ಜೀವಿಯೊಳಗೊಂದು ಇರುವುದೋ ಕನಸು. ದಯವಿಟ್ಟು ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ನಿಮ್ಮ ಮುಕ್ತ ಅಭಿಪ್ರಾಯಗಳನ್ನು ನಮ್ಮೊಡನೆ ಹಂಚಿಕೊಳ್ಳಿ. ಈ ರಸ್ತೆ ನಿತ್ಯವೂ ಕೂಡ ನಾನು ಓಡಾಡುವ ರಸ್ತೆ. ಮತ್ತು ಈ ದಿವಸ ಬೆಳಿಗ್ಗೆ ಒಂದು ಕಾರ್ಯಕ್ರಮದ ಅವಸರದಲ್ಲಿ ಹೋಗುವಾಗ ಈ ಸ್ಥಳದಲ್ಲಿ ಒಂದು ಪುಟ್ಟ ನಾಯಿಯ ಮರಿಯನ್ನು ನೋಡಿದ್ದೆ, ಓಡಾಡ್ತಾ ಇತ್ತು. ಹಿಂತಿರುಗಿ ಹೋಗುವಾಗ ನೋಡಿದರೆ ಆ ನಾಯಿ ಮರಿ ಅಲ್ಲಿ ಇರಲಿಲ್ಲ. ಅದು ಯಾಕೋ ಗೊತ್ತಿಲ್ಲ, ಒಂದು ನಿಮಿಷ ನಿಂತು ಅದು ಎಲ್ಲಿ ಹೋಯಿತು ಅಂತ ನೋಡೋಣ ಅಂತ ವಿಚಾರ ಮಾಡ್ತಾ ಇದ್ದೆ. ನಾನು ಬೆಳಿಗ್ಗೆ ನೋಡಿದ ನಾಯಿ ಮರಿ ಅಲ್ಲಿ ಇರಲಿಲ್ಲ. ಆದರೆ ಯಾವುದಕ್ಕೂ ಇರಲಿ ಅಂತ ನಾನು ನಾಯಿ ಮರಿಯನ್ನು ಕರೆಯೋ ಬಗ್ಗಾಗಿ ಸೀಟಿಯನ್ನು ಹೊಡೆದೆ. ಅಷ್ಟಾಗುವಾಗ ಒಂದು ಚಿಕ್ಕ ಮಗು ಅಳ್ತಾ ಇದ್ದಂತಹ ಧ್ವನಿ ಕೇಳಿಬಂತು. ಅಯ್ಯೋ ಇದೇನಾಯಿತು ಅಂತ ಹುಡುಕ್ತಾ ಬಂದು ನೋಡಿದಾಗ ಇಲ್ಲಿ ನೋಡಿ, ಒಂದು ಪುಟ್ಟ ನಾಯಿಯ ಮರಿ ಅತ್ಯಂತ ಯಾತನಾ ಸ್ಥಿತಿಯಲ್ಲಿ ಇಲ್ಲಿತ್ತು. ಇದೇ ಸಮಯದಲ್ಲಿ ಕೈ ಮುಗಿದು ಎಲ್ಲರಲ್ಲೂ ಕೇಳ್ಕೊಳ್ಳೋದಿಷ್ಟೇ, ದಯವಿಟ್ಟು ಯಾರೂ ಕೂಡ ಈ ರೀತಿಯ ಕೃತ್ಯವನ್ನು ಮಾಡಬೇಡಿ. ಒಂದು ವೇಳೆ ನಮ್ಮ ಮನೆಯಲ್ಲಿ ಇದ್ದ ನಾಯಿ ಮರಿ ಹಾಕಿತು, ನಮಗದು ಬೇಡವಾದದ್ದು ಅಂತಾದರೆ ಎಲ್ಲಾದರೂ ಜನ ಸಮುದಾಯ ವಸ್ತು ಇರುವಲ್ಲಿ ಬಿಟ್ಟರೂ ಕೂಡ ಬೇಸರ ಇಲ್ಲ. ಆದರೆ ಇಂತಹ ದುಸ್ಥಿತಿಯಲ್ಲಿ ಖಂಡಿತ ಬಿಟ್ಟು ಹೋಗಬೇಡಿ. ಅಲ್ಲಿ ನೋಡಿ, ಆ ಪುಟ್ಟ ಕಂದಮ್ಮನ ಮೈತುಂಬ ಅತ್ಯಂತ ಕಟುವಾಗಿ ಕಚ್ಚುವ ನೊಣಗಳು ಹಾಗೂ ಮೈತುಂಬ ಇರುವೆಗಳು ಕಚ್ಚಿಕೊಂಡಿದ್ವು. ಇನ್ನು ಯಾವ ಜೀವಕ್ಕೂ ಕೂಡ ಬರಬಾರ್ದು ಅಂತಹ ಹುಳಗಳು ಆಗಿ ನೋಡಿ ಆ ಪುಟ್ಟ ಕಂದಮ್ಮನ ಹೆಗಲ ಮೇಲೆಲ್ಲ ಏರ್ಕೊಂಡು ಕಚ್ಚಿ ಅದನ್ನು ಹಿಂಡುತ್ತಾ ಇದ್ವು. ಪಾಪ ಜನ್ಮಾಂತರದ ಪಾಪವೋ ಏನು ಹೇಳಬೇಕು. ಇಂತಹ ಸ್ಥಿತಿಗೆ ಯಾರೂ ಕೂಡ ಇಂತಹ ಸ್ಥಿತಿಯನ್ನು ಮಾಡಬಾರ್ದು. ಅದರ ಜೊತೆಗೆ ಅದನ್ನು ತಂದುಬಿಟ್ಟವರ ಕ್ರೌರ್ಯವನ್ನು ನಾನು ಯಾರನ್ನು ಆಕ್ಷೇಪ ಮಾಡೋ ಹಾಗಿಲ್ಲ ನಾವು. ಆದರೆ ಅಯ್ಯೋ ಪಾಪ ನೋಡಿ, ಒಂದು ಹುಲ್ಲಿನ ಬಳ್ಳಿಯಿಂದ ಆ ಪುಟ್ಟ ಕಂದಮ್ಮನ ಕಾಲನ್ನು ಆ ಗಿಡದ ಬುಡಕ್ಕೆ ಕಟ್ಟಿ ಹಾಕಿಬಿಟ್ಟಿದ್ದಾರೆ. ಅದು ಯಾವುದೇ ಕಾರಣಕ್ಕೂ ಕೂಡ ತಪ್ಪಿಸಿಕೊಂಡು ಹೋಗೋದಕ್ಕೂ ಕೂಡ ಸಾಧ್ಯವೇ ಇಲ್ಲ. ಇಷ್ಟಾಗುವಾಗ ಆ ಜೀವಕ್ಕೆ ಎಷ್ಟು ಯಾತನೆ ಆಗಿರಬೇಡ. ಅಥವಾ ಇಂತಹ ಸಾವು ಒಂದು ಜೀವಕ್ಕೆ ಬರುತ್ತೆ ಅಂತಂದರೆ ಪಾಪ ಆ ಜೀವ ಈಗಷ್ಟೇ ಇನ್ನು ಕಣ್ಣು ಕೂಡ ಒಡೆದಿರಲಿಲ್ಲ. ಅದು ಎಷ್ಟು ಯಾತನೆ ಆಗಿರಬೇಕು ಒಂದು ಜೀವಕ್ಕೆ. ಅಥವಾ ಈ ಸಂಸಾರದ ಬಂಧನ, ಈ ಹುಟ್ಟು, ಈ ಸಾವು, ಇದು ಎಷ್ಟು ನೋವು ಈ ಜೀವನಕ್ಕೆ, ಈ ಜನ್ಮಕ್ಕೆ, ಈ ಜೀವಕ್ಕೆ ಅಂತ ಹೇಳಿದರೆ ಅಯ್ಯೋ, ಇದನ್ನು ಹೇಗೆ ತಾನೇ ನಾನು ವಿವರಿಸೋದಕ್ಕೆ ಶಕ್ತನಾಗ್ತೇನೆ ಹೇಳಿ. ನನ್ನ ಮನಸ್ಸು ಆ ಕ್ಷಣದಲ್ಲಿ ಹೇಳ್ತು, ಆ ಜೀವಕ್ಕೆ ಆಯುಷ್ಯ ಇದ್ದರೆ ಅದು ಬದುಕೊಳ್ಳಿ, ಆದರೆ ಈ ಬಂಧನದಿಂದಾದರೂ ಅದಕ್ಕೆ ಬಿಡುಗಡೆಯಾಗಲಿ ಅಂತ ಅದನ್ನು ಬಿಡಿಸಿ ಹಾಗೆ ಸ್ವಲ್ಪ ಅದನ್ನು ಸಂಭಾಳಿಸಿದೆ. ಆ ಮೈತುಂಬ ಹುಳಗಳು, ಎಲ್ಲಿ ನೋಡಿದರೂ ಗಾಯ. ಅಯ್ಯೋ ಪಾಪ, 2 ದಿವಸಗಳಿಂದಂತೂ ಅದು ಅದೇ ಜಾಗದಲ್ಲಿದ್ದು ಒದ್ದಾಡ್ತಾ ಇದ್ದ ಎಲ್ಲ ಒಂದು ಸನ್ನಿವೇಶಗಳು ಕೂಡ ಅಲ್ಲಿತ್ತು. ಅದನ್ನು ಹಾಗೆ ಮುದ್ದಾಗಿ ಮನೆಗೆ ತಂದೆ, ಮತ್ತು ಅದನ್ನು ಸ್ನಾನ ಮಾಡಿಸಿದೆ. ಆದರೆ ಅದೇ ನಾನು ಹಿಂದೆ ಕೇಳಿಕೊಂಡಂತೆ ಅದು ಪಡೆದ ಆಯುಷ್ಯ ಇದ್ದರೆ ಮಾತ್ರ ಅದು ಬದುಕಬಹುದು ಅಂತ. ಮೈತುಂಬ ಆ ಪುಟ್ಟ ಜೀವಕ್ಕೆ ಹುಳುಗಳು ಘಾಸಿ ಮಾಡಿಬಿಟ್ಟಿದ್ವು ಕಿವಿಗಳಲ್ಲಿ. ಆಮೇಲೆ ಪಾಪ ಈಗಷ್ಟೇ ಪ್ರಪಂಚವನ್ನು ಕಾಣುವ ಒಂದು ನಿಮಿತ್ತಕ್ಕೆ ಕಣ್ತೆರೆದ ಜೀವಕ್ಕೆ ಕಣ್ಣುಗಳಲ್ಲೆಲ್ಲ ಆ ಹುಳುಗಳು ಸೇರ್ಕೊಂಡು ಬಿಟ್ಟಿದ್ವು. ಇಂತಹ ಒಂದು ಯಾತನಾ ಸ್ಥಿತಿ ನಿರ್ಮಾಣಕ್ಕೂ ಕೂಡ ನಮ್ಮಂಥದ್ದೇ ಒಬ್ಬ ಮನುಷ್ಯ ಕಾರಣ ಅಂತ ಹೇಳಿದರೆ, ಮನುಷ್ಯನಲ್ಲಿ ಮಾನವೀಯತೆ ಎಷ್ಟು ಅಧಃಪತನಕ್ಕೆ ಹೋಗಿರಬಹುದು. ನಿಜಕ್ಕೂ ಕೂಡ ಇದು ಬಹಳ ಬಹಳ ಬೇಸರದ ಸಂಗತಿ. ಇತ್ತೀಚೆಗೆ ನಮ್ಮ ಸರ್ಕಾರಿ ಬಸ್ಸುಗಳ ಹಿಂದುಗಡೆ ಒಂದು ಹೊಸ ಫಲಕ, ಪ್ರಾಣಿಗಳ ಮೇಲೆ ದಯೆ ಇರಲಿ ಎಂಬುದಾಗಿ. ಆ ಬೋರ್ಡನ್ನು ನೋಡಿದಾಗ ಓಹೋ, ಇಷ್ಟು ನಾವು ಪ್ರಾಣಿ ದಯಾಪರರಾಗ್ತಾ ಇದ್ದೇವೆ ಅಂತ ಒಂದು ಭಾವನೆ ಬರ್ತಾ ಇತ್ತು. ಆದರೆ ಇದನ್ನು ನೋಡಿದಾಗ ಬಹಳವೇ ದುಃಖವಾಗುತ್ತದೆ. ಇದನ್ನು ಮಾಡಿರುವಂಥದ್ದು ಪ್ರಚಾರಕ್ಕೋಸ್ಕರವಾಗಿ ಅಲ್ಲ. ಆ ನೊಂದ ಜೀವಗಳು ಮನುಕುಲವನ್ನು ಶಪಿಸ್ತವೆಯಲ್ಲ, ಆ ಶಪಿಸುವಿಕೆಯ ತೀವ್ರತೆ, ಆ ಶಾಪದ ತೀವ್ರತೆ ಸ್ವಲ್ಪವಾದರೂ ಕಡಿಮೆ ಆಗಲಿ ಅಂತ. ದಯವಿಟ್ಟು ಇಂತಹ ಸ್ಥಿತಿ ಯಾವ ಜೀವಕ್ಕೂ ಕೂಡ ಬರದೇ ಇರುವಂತೆ ನಾವು ನೋಡಿಕೊಳ್ಳೋಣ. ನಮಸ್ಕಾರ.